ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ನನ್ನನ್ನು ನಾನು ಗ್ರೂಮಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತಲೆಗೆ ಆಯಿಲಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐಬ್ರೋಸ್ ಕೂಡ ಜಾಸ್ತಿ ಬಂದಿದೆ. ಸೊ ಬನ್ನಿ, ನಾನು ಯಾವ ಪಾರ್ಲರ್ಗೆ ಹೋಗ್ತೀನಿ ಆ್ಯಂಡ್ ಏನೇನು ಸರ್ವಿಸ್ ತೊಗೋತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ಪೂರ್ತಿ ನಾನು ಏನು ಮಾಡಿದೆ ಅಂತ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ನಾನು ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ತಲೆಗೆ ಆಯಿಲ್ ಹಾಕ್ಕೊಂಡೇ ಹೋಗಿದ್ದೆ ಸಲೂನ್ಗೆ, ಬಿಕಾಸ್ ಎನಿವೇಸ್ ಅಲ್ಲಿ ಒಂದು ಸತಿ ಹೆಡ್ ವಾಶ್ ಮಾಡ್ತಾರೆ ಅಂತ ಹೇಳಿಬಿಟ್ಟೆ ನಾನು ಆಯಿಲಿಂಗ್ನ ಮಾಡಿಕೊಂಡೇ ಇದ್ದೆ. ಮತ್ತು ಮನೇಲಿ ಒಂದು ಸತಿ ಸ್ನಾನ ಮಾಡಿಕೊಂಡು ನೀವು ಫ್ರೆಶಾಗಿ ಹೋಗಿದ್ದೂ ಮತ್ತೆ ಅಲ್ಲಿ ಇನ್ನೊಂದು ಸತಿ ನಿಮಗೆ ಶಾಂಪೂ ಅಪ್ಲೈ ಮಾಡ್ತಾರೆ. ಸುಮ್ಮನೆ ಡಬಲ್ ಕೆಮಿಕಲ್ ಬೇಡ ಅಂತ ಅಂದ್ಬಿಟ್ಟು ನಾನು ಆಯಿಲಿಂಗಲ್ಲೇ ಹೋಗಿದ್ದೆ ಅಲ್ಲಿ. ಸೊ ಮೇಘರಾಜ್ ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಹೇಳಿದ್ದೆ. ನಾನು ಸದ್ಯಕ್ಕೆ ಗಾಡಿ ಓಡಿಸ್ತಿಲ್ಲ, ಬಿಕಾಸ್ ಪ್ರೆಷರ್ ಬೀಳುತ್ತೆ ಕಾಲೇನಾದರೂ ಇಟ್ಟಾಗ ಅಥವಾ ಸ್ಟಾಪ್ ಮಾಡಬೇಕಾದ್ರೆ ಅಂತಂದ್ಬಿಟ್ಟು, ಸ್ಟಮಕ್ಗೆ ಸ್ವಲ್ಪ ಆದರೂ ಪ್ರೆಷರ್ ಬೀಳುತ್ತೆ ಅಂತಂದ್ಬಿಟ್ಟು ನಾನು ಟೂ ವೀಲರು ಓಡಿಸ್ತಿಲ್ಲ ಈಗ ಸದ್ಯಕ್ಕೆ. 1-2-3 ಮಂತ್ಸ್ ಓಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಫೈನಲಿ ಸಲೂನಿಗೆ ಬಂದೆ ಇವಾಗ. ಯೂಶ್ವಲಿ ನಾನು ಮೊದಲಿಂದನೂ ಹೇಗೆ ಅಂತಂದರೆ, ನನಗೆ ಯಾವ್ದು ಅಡ್ಜಸ್ಟ್ ಆಗಿರ್ತಾರೋ, ಎಸ್ಪೆಷಲಿ ಸಲೂನ್ ಆಗಿರ್ಬೋದು, ಪಾರ್ಲರ್ಸ್ ಆಗಿರ್ಬೋದು, ಅಥವಾ ನನ್ನ ಐಬ್ರೋಸ್ ಹೇರ್ ಕಟ್, ನನಗೆ ಯಾರು ಅಡ್ಜಸ್ಟ್ ಆಗಿರ್ತಾರೋ ನಾನು ಅವ್ರ ಹತ್ರ ಮಾತ್ರನೇ ಮಾಡಿಸೋದು. ಸುಮ್ಮನೆ ನಾನು ಯಾರ್ಯಾರ ಕೈಲೋ ನಾನು ಟ್ರಸ್ಟ್ ಮಾಡಿ ನಾನು ನನ್ನ ಹೇರ್ಸ್ನ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. ಆ್ಯಂಡ್ ಡಿಫ್ರೆಂಟ್ ಸಲೂನ್ಸ್ನೂ ಕೂಡ ನಾನು ಟ್ರೈ ಮಾಡಲ್ಲ, ಬಿಕಾಸ್ ಒಬ್ರಿಗೆ ನಮ್ಮದು ಏನಿರುತ್ತೆ ಸ್ಟೈಲು ಅವ್ರಿಗೆ ಗೊತ್ತಿರುತ್ತೆ. ನಾವು ಹೇರ್ ಕಟ್ ಮಾಡಿಸಿರ್ಬೋದು, ಥ್ರೆಡ್ನಿಂಗ್ ಮಾಡಿಸಿದ್ರು. ಸೊ ಒಬ್ರ ಹತ್ರನೇ ಮಾಡಿಸಿದ್ರೆ ಬೆಟರ್ ರಾದರ್ ದೆನ್ ಗೋಯಿಂಗ್ ಮಲ್ಟಿಪಲ್ ಥಿಂಗ್ಸ್. ಫಸ್ಟು ನಾನು ಯಾವಾಗ್ಲೂ ಬಿಫೋರ್ ದ ಮ್ಯಾರೇಜ್ ಆಗಿರ್ಬೋದು ಗ್ರೀನ್ ಟ್ರೆಂಡ್ಸ್ನೇ ರೆಫರ್ ಮಾಡ್ತಿದ್ದೆ. ಬಟ್ ನನಗೆ RR ನಗರಲ್ಲಿರೋ ಗ್ರೀನ್ ಟ್ರೆಂಡ್ಸ್ ಸಮಥಿಂಗ್ ಒಂಥರ ಅನ್ಸ್ಯಾಟಿಸ್ಫೈಯಿಂಗ್ ಫೀಲ್ ಕೊಡ್ತು. ಅದಾದಮೇಲೆ ನಾನು ಇಲ್ಲಿ ಇರೋ ಒಂದು ಸ್ವಲ್ಪ ಜನ ಲೇಡೀಸ್ ಹತ್ರ ಒಪಿನಿಯನ್ ತೊಗೊಂಡೆ ಯಾವುದು ಚೆನ್ನಾಗಿದೆ ಸಲೂನು ಅಂತ. ಸೊ ದೇ ಸಜೆಸ್ಟೆಡ್ ಮೀ ಲೈಕ್ ಸ್ಪಿನ್ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಹಾಕಸ್ ಪೋಕಸ್ ಅಂತಲೂ ಇದೆ RR ನಗರಲ್ಲಿ. ಸೊ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಸಲೂನು. ನಾನು ಸದ್ಯಕ್ಕೆ ನಂಗೆ ಸ್ಪಿನ್ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಇಲ್ಲೇ ಟ್ರೈ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಮೆಂಬರ್ಶಿಪ್ ಕಾರ್ಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ಹೇಗೆ ಅಂತಂದರೆ ವೆಲ್ ಟ್ರೈನ್ಡ್, ಈವನ್ ದೇ ಆರ್ ಎಕ್ಸ್ಪೀರಿಯನ್ಸ್ಡ್. ಇಲ್ಲಿ ಬಂದರೆ ಇವ್ರದ್ದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಆಮೇಲೆ ಇವ್ರ ವರ್ಕ್ ಹೇಗಿರುತ್ತೋ ಅಂತ ಪ್ರತಿಯೊಬ್ರಿಗೂ ಟ್ರೈನಿಂಗ್ ಕೊಟ್ಬಿಟ್ಟೆ ಅವರು ಇನ್ನೊಬ್ಬರಿಗೆ ಟ್ರೈ ಮಾಡೋದಕ್ಕೆ ಬಿಡ್ತಾರೆ, ಅಂದರೆ ಕಸ್ಟಮರ್ನ ಡೀಲ್ ಮಾಡೋದಕ್ಕೆ ಬಿಡ್ತಾರೆ. ಸೊ ನಾನು ಹೇರ್ ಕಟ್ ಲಾಸ್ಟ್ ಟೈಮ್ ಮಹೇಶ್ ಅವ್ರ ಹತ್ರ ಮಾಡಿಸಿದ್ದೆ, ಈ ಸತಿ ಇವ್ರ ಹತ್ರ ಮಾಡಿಸ್ತಿದ್ದೀನಿ. ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದರು ಅಂತ ಅಂದ್ಬಿಟ್ಟು. ಸೊ ನನಗೆ ಸ್ವಲ್ಪ ಭಯ ಇತ್ತು ಹೇಗೆ ಮಾಡ್ತಾರೋ ಏನು ಕತೆನೋ ಅಂತ ಅಂದ್ಬಿಟ್ಟು. ಬಟ್ ಲಕ್ಕಿಲಿ ತುಂಬಾ ಚೆನ್ನಾಗಿ ಒಳ್ಳೆ ಬೌನ್ಸ್ ಕೊಟ್ಟು ನನಗೆ ಹೇರ್ ಕಟ್ನ ಮಾಡಿದ್ದಾರೆ. ಯೂಶ್ವಲಿ ನನ್ನ ಫೇಸ್ಗೆ ಚೆನ್ನಾಗಿ ಕಾಣೋದು ಲೇಯರ್ ಕಟ್ಟು. ನಾನು ಸ್ವಲ್ಪ ಬೌನ್ಸಿ ಲುಕ್ ಇರಲಿ ಅಂತ ಅಂದ್ಬಿಟ್ಟು ಲೇಯರ್ ಕಮ್ ಸ್ಟೆಪ್ ಕಟ್ಟು ಕೂಡ ಮಾಡಿಸ್ತೀನಿ. ಆ್ಯಂಡ್ ಅದಾದಮೇಲೂ ಅಷ್ಟೇ ನಾನು ಯಾವುದೇ ತರಹದ ಸೆಟ್ಟಿಂಗ್ ಎಲ್ಲ ನಾನು ಹೋಗಲ್ಲ, ಬಿಕಾಸ್ ಐ ಆಲ್ವೇಸ್ ಪ್ರಿಫರ್ ಏನು ಅಂತಂದರೆ ನ್ಯಾಚುರಲಾಗಿ ಹೇಗಿರುತ್ತೋ ಅದು. ಲೈಕ್ ಸೆಟ್ಟಿಂಗ್ ಆಗಿರ್ಬೋದು, ಅಥವಾ ನಾವು ಏನೇ ಮಾಯ್ಶ್ಚರೈಸಿಂಗ್ ಯೂಸ್ ಮಾಡಿದ್ರು, ಅಥವಾ ನಾವೇನೇ ಒಂದು ಕಂಡೀಷ್ನರ್ ಯೂಸ್ ಮಾಡಿದ್ರು, ಇಟ್ಸ್ ಆಲ್ ಕೆಮಿಕಲ್ ಆ್ಯಂಡ್ ಇಟ್ಸ್ ಆಲ್ ಟೈಮ್ ಬೀಯಿಂಗ್. ಸೊ ಆದಷ್ಟು ನ್ಯಾಚುರಲ್ಲಾಗಿ ಇಟ್ಕೋಬೇಕು. ನ್ಯಾಚುರಲ್ಲಾಗಿ ಇದ್ದಷ್ಟು ನಮಗೆ ನಮ್ಮ ಹೆಲ್ತ್ಗೆ ಒಳ್ಳೆಯದು, ನಮ್ಮ ಸ್ಕಿನ್ಗೆ ಒಳ್ಳೆಯದು. ಕೆಮಿಕಲ್ನ ನಾವು ಇಂಟೇಕ್ ಮಾತ್ರ ಮಾಡಲ್ಲ. ಲೈಕ್ ನಾವು ಕೆಮಿಕಲ್ ನಾವು ಹೇರ್ಗೆ ಅಪ್ಲೈ ಮಾಡಿದಾಗ್ಲೂ ಸ್ಕಿನ್ ವಿಲ್ ಅಬ್ಸರ್ವ್, ನಾವು ಬಾಡಿಗೆ ಅಪ್ಲೈ ಮಾಡಿದ್ರು ಸ್ಕಿನ್ ವಿಲ್ ಅಬ್ಸರ್ವ್. ಸೊ ನಾವು ಏನೋ ಊಟ ತಿನ್ನೋದ್ರಿಂದ ಅಥವಾ ಯಾವುದೋ ಒಂದು ಫ್ಯಾನ್ಸಿ ಫುಡ್ ತಿಂದಾಗ, ನಮ್ಮ ಕಲರ್ ಓರಿಯೆಂಟೆಡ್ ಫುಡ್ ತಿಂದಾಗ ಮಾತ್ರ ಕೆಮಿಕಲ್ ನಮ್ಮ ಬಾಡಿಲಿ ಹೋಗಲ್ಲ. ಈ ಥರದಿಂದನೂ ಕೆಮಿಕಲ್ ನಮ್ಮ ಬಾಡಿ ಒಳಗೆ ಹೋಗುತ್ತೆ. ಸ್ಕಿನ್ ಆ ಕೆಮಿಕಲ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ನನಗೆ ತಿಳಿದಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಸೊ ನನ್ನ ಹೇರ್ ಕಟ್ ಫೈನಲ್ ಲುಕ್, ಬಿಕಾಸ್ ನಾನು ಯಾವುದೇ ಸೆಟ್ಟಿಂಗ್ ತೊಗೊಂಡಿಲ್ಲ, ನನಗೇನು ಅಷ್ಟು ಇಷ್ಟನೂ ಆಗಲ್ಲ ಸೆಟ್ಟಿಂಗ್ ಎಲ್ಲ. ಎನಿವೇಸ್ ನಮ್ಮ ಹಿಂದೂಗಳಲ್ಲಿ ಹೇರ್ ಕಟ್ ಮಾಡಿದ ತಕ್ಷಣ ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಸೊ ಹಾಗಾಗಿ ಸೆಟ್ಟಿಂಗ್ ತೊಗೊಂಡ್ರೂ ವೇಸ್ಟ್. ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಸೆಟ್ಟಿಂಗ್ಸ್ನ ನಾನು ತೊಗೊಳ್ಳೋದಿಲ್ಲ, ಪ್ರಿಫರ್ ಕೂಡ ಮಾಡೋದಿಲ್ಲ. ವೆನೆವರ್ ಐ ಯೂಸ್ ಟು ಗೋ ಫಾರ್ ಸಲೂನ್, ಐ ಓನ್ಲಿ ಗೋ ವಿತ್ ಥ್ರೆಡಿಂಗ್ಸ್ ಆ್ಯಂಡ್ ಹೇರ್ ಕಟ್.
ಇಷ್ಟು ಬಿಟ್ಟರೆ ನಾನು ಇನ್ಯಾವುದೇ ತರಹದ ಸರ್ವಿಸ್ ನಾನು ತೊಗೊಳ್ಳೋದಿಲ್ಲ. ಎಂಥ ಟೈಮಲ್ಲೂ ನಾನು ಸರ್ವಿಸ್ಗಳನ್ನ ತೊಗೊಂಡಿಲ್ಲ. ಯಾಕಪ್ಪ ಅಂದರೆ ನನಗಿಷ್ಟ ಆಗಲ್ಲ ಅಷ್ಟೊಂದು ಕೆಮಿಕಲ್. ಹಂಗಂತ ಐ ಆಮ್ ನಾಟ್ ಅಲರ್ಜಿಟಿಕ್ ಟು ಕೆಮಿಕಲ್ ಆರ್ ಐ ಆಮ್ ನಾಟ್ ಅಲರ್ಜಿಟಿಕ್ ಟು ಕ್ರೀಮ್ಸ್. ನನಗಿಷ್ಟ ಆಗಲ್ಲ. ಮದುವೆ ಟೈಮಲ್ಲೂ ನಾನು ಫೇಶಿಯಲ್ ಆ ಥರದ್ದೆಲ್ಲ ಏನೂ ಮಾಡಿಸಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಹೇರ್ ಕಟ್ ಮುಗಿಸ್ಕೊಂಡು ನಾನೇನು ಅಂದ್ಕೊಂಡೆ, ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೈಲ್ ಆ್ಯಂಡ್ ಯೂನಿಯನ್ಗೆ ಬಂದೆ. ಸೊ ಸ್ಟೈಲ್ ಆ್ಯಂಡ್ ಯೂನಿಯನಲ್ಲಿ ಕೆಲವೊಂದಷ್ಟು ಥಿಂಗ್ಸ್ ತುಂಬ ದಿನಗಳಿಂದ ಹೆಂಗಿದೆಯೋ ಹಾಗೆ ಇದೆ. ಹೊಸ ಕಲೆಕ್ಷನ್ಸ್ಗಳು ಯಾವುದೂ ಬಂದಿಲ್ಲ. ಬಟ್ ಈ ಜೀನ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಅದರಲ್ಲಿ ಹೊಸ ಕಲೆಕ್ಷನ್ಸ್ ಬಂದಿದೆ. ಬಟ್ ಐ ಆಮ್ ನಾಟ್ ಲುಕಿಂಗ್ ಇನ್ ಟು ಜೀನ್ಸ್ ಆ್ಯಂಡ್ ಟಾಪ್ಸ್. ಸೊ ನಾನು ಬೇರೆದನ್ನ ಟ್ರೈ ಮಾಡೋಣ ಅಂತ ಬಂದೆ. ಸೊ ಇಲ್ಲಿ ಕಲೆಕ್ಷನ್ಸ್ ಯಾವುದಿದೆಯೋ ಅದೇ ಇದೆ. ಸೊ ನೋಡಿಕೊಂಡೆ ಶ್ರೀನಿಕಂಗೂ ಏನಾದರೂ ಸಿಗತ್ತಾ ಅಂತ ಬಂದೆ. ಸೇಮ್ ಒಂದು ಸ್ವಲ್ಪ ದಿವಸದ ಹಿಂದೆ ನಾವು ಬಂದಾಗ ಏನಿತ್ತೋ ಸ್ಟಾಕ್ಸು ಅದೇ ಇದೆ, ಹೊಸದಾಗಿ ಯಾವುದೂ ಬಂದಿರಲಿಲ್ಲ. ಸೊ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಸ್ಟೈಲ್ ಆ್ಯಂಡ್ ಯೂನಿಯನಲ್ಲಿ. ಸೊ ನೋಡಿಕೊಂಡು ವಿಂಡೋ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ಮ್ಯಾಕ್ಸ್ ಅಥವಾ ಝೂಡಿಯೋಗೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಆಲ್ರೆಡಿ 1 o'clock 1:30 ಆಗಿತ್ತು. ತುಂಬಾ ಟಯರ್ಡ್ ಕೂಡ ಆಗಿತ್ತು ನನಗೆ. ಸ್ವಲ್ಪ ಮಲ್ಕೊಂಡಿಲ್ಲ ಅಂತಂದರೆ ತುಂಬ ಸುಸ್ತಾಗುತ್ತೆ ಈವ್ನಿಂಗ್ ಅಷ್ಟೊತ್ತಿಗೆ. ತುಂಬ ಎನರ್ಜಿ ಡ್ರೈನ್ಡ್ ಅಂತ ಕೂಡ ಫೀಲ್ ಆಗುತ್ತೆ. ಆ್ಯಂಡ್ ಲುಕ್ ಎಟ್ ಮೈ ಹೇರ್ಸ್ ಲೇಯರ್. ಐ ಜಸ್ಟ್ ಲವ್ಡ್ ಮೈ ಹೇರ್ಸ್. ಸೊ ಅದಕ್ಕೆ ನಾನು ಏನು ಟ್ರೈ ಮಾಡೋಕ್ಕೋಗಲ್ಲ. ಗಾಡ್ ಗಿಫ್ಟೆಡ್ ಥಿಂಗ್ಸ್ ನನಗಿದಲ್ಲ. ಸೊ ಹಾಗಾಗಿ ಅದಾದಮೇಲೆ ಮಮ್ಮಿದು ಆಧಾರ್ ಕಾರ್ಡ್ ಬೇಕಾಗಿತ್ತು. ಅವ್ರು ಆಧಾರ್ ಕಾರ್ಡು ಊರಲ್ಲೇ ಮರ್ತು ಬಂದುಬಿಟ್ಟಿದ್ರು. ಇನ್ ಕೇಸ್ ಎಲ್ಲಾದರೂ ಹೋಗಬೇಕು ಅಂತಂದರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಎನಿವೇಸ್ ಫ್ರೀ ಸರ್ವಿಸ್ ಇದೆ, ವೈ ವಿ ಹ್ಯಾವ್ ಟು ಮಿಸ್ ಇಟ್ ಅನ್ನೋ ಒಂದು ಕಾರಣ ಅಷ್ಟೇ. ಇಲ್ಲಿ ಜೆರಾಕ್ಸ್ ಶಾಪಿಗೆ ಬಂದು ಮಮ್ಮಿದು ಆಧಾರ್ ಕಾರ್ಡ್ನ ಕಲರ್ ಪ್ರಿಂಟ್ನ ತೆಗೆಸ್ಕೊಂಡು ಮನೆಗೆ ಬಂದು ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಳ್ಳೋಣ ಅಂತ ಕೆಳಗಡೆ ಬಂದೆ. ನಾನೇನು ಬ್ಲೋ ಡ್ರೈಯರೆಲ್ಲ ಯೂಸ್ ಮಾಡಲ್ಲ ಯಾವಾಗ್ಲೂ. ಬಟ್ ಒಂದು ಸೆಟ್ ಅಂತೂ ಇದ್ದೇ ಇರುತ್ತೆ ಬ್ಲೋ ಡ್ರೈಯರು. ಬಟ್ ಅದನ್ನೇನು ನಾನು ಯೂಸ್ ಮಾಡಲ್ಲ. ಈ ಥರ ಬಿಸಿಲಿಗೆ ಬಂದು ಒಂದು 5-10 ಮಿನಿಟ್ಸ್ ಕೂತ್ಕೊಂಡು ಹಾಗೆ ಹೋಗ್ತೀನಿ ಮನೆಗೆ ನಾನು. ಆಫ್ಟರ್ ಟೇಕಿಂಗ್ ಆಫ್ಟರ್ನೂನ್ ನ್ಯಾಪ್ ನಾನು ಗುಡಿಯ ಮತ್ತು ಮಮ್ಮಿ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಬರ್ತೀವಿ. ಪ್ರತಿ ಸಲಿನೂ ಗುಡಿಯ ಇಲ್ಲಿ ಬಂದಾಗ ಈ ನೀರೊಳಗಡೆ ಕಲ್ಲು ಹಾಕ್ತಾಳೆ. ಈ ಸಲನೂ ಕಲ್ಲು ಹಾಕ್ದಾಗ ದೊಡ್ಡ ದೊಡ್ಡ ಫಿಶ್ಗಳು ದಡಕ್ಕೆ ಬಂದುಬಿಟ್ಟು ತುಂಬ ದೇ ಆರ್ ವಂಡ್ರಿಂಗ್, ಐ ಡೋಂಟ್ ನೋ. ಮಮ್ಮಿ ಅಂದರು ತುಂಬ ಹಸಿವಾಗಿದೆ ಅನಿಸುತ್ತೆ ಕಣೆ, ಅದಕ್ಕೆ ಅದು ಕಲ್ಲು ಹಾಕಿದ ತಕ್ಷಣ ಎಲ್ಲ ಮೀನುಗಳು ಬಂತು. ಮನೇಲಿ ಇದೆಯಲ್ಲ ಒಂದಷ್ಟು ಬಿಸ್ಕೆಟ್ಸ್ ತೊಗೊಂಡು ಬಾ, ಹಾಕಿದ್ರೆ ಆಯಿತು, ಹಸಿವಾಗಿದೆಯೇನೋ ಅಂತ ಅಂದ್ಬಿಟ್ಟು ಹೇಳಿದ್ರು ನಮ್ಮ ಮಮ್ಮಿ. ಮನೇಲಿ ಒಂದಷ್ಟು ಬಿಸ್ಕೆಟ್ಸ್ಗಳಿತ್ತು. ಸೊ ಎನಿವೇಸ್ ಅದನ್ನು ನೀ ತಿನ್ನೋದು ಇಲ್ಲ, ಗುಡಿಯನ್ಗೂ ಕೊಡೋದಿಲ್ಲ. ಸೊ ತೊಗೊಂಡು ಬಾ, ಫಿಶ್ಗಾದರೂ ಹಾಕೋಣ, ಸುಮ್ಮನೆ ಇಟ್ಟು ವೇಸ್ಟ್ ಮಾಡೋದಕ್ಕಿಂತ ಇಲ್ಲಿ ಈ ಪ್ರಾಣಿಗಳಿಗಾದರೂ ಹಾಕಿದ್ರೆ ಅದು ತಿಂತವೆ ಅಂತ ಅಂದ್ಬಿಟ್ಟು ಹೇಳಿದ್ರು ನಮ್ಮ ಮಮ್ಮಿ. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದೆ. ಇದು ಎಷ್ಟು ಮೀನುಗಳು ಬಂದಿತ್ತು ಅಂದರೆ ತುಂಬ ತುಂಬ ದೊಡ್ಡ ದೊಡ್ಡ ಮೀನುಗಳಿತ್ತು. ಯಾವತ್ತೂ ನಾನು ನೋಟಿಸ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮೀನುಗಳನ್ನ, ಅದು ಈ ಪಾಂಡಲ್ಲಿ. ವಿಚ್ ಇಸ್ ಕ್ವೈಟ್ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ತುಂಬ ನಿಯತ್ತಾಗಿ ಇರುವಂತಹ ಒಂದು ಲಿವಿಂಗ್ ಥಿಂಗ್ ಅಂತ ಅಂದರೆ ಒಂದು ನೇಚರ್ ಮತ್ತು ಇನ್ನೊಂದು ಪ್ರಾಣಿಗಳು. ನೀವು ಮನುಷ್ಯನಿಗೆ ಏನೇ ಮಾಡಿ ಅವನಿಗೆ ನಿಯತ್ತು ಇರಲ್ಲ. ಆಮೇಲೆ ಏನಂತಂದರೆ ಸಹಾಯ ಮಾಡಿರೋದಕ್ಕೆ ಬೆಲೆನೂ ಇರಲ್ಲ. ಯಾವತ್ತೂ ಹಸ್ದಂಥವ್ರಿಗೆ ಊಟ ಹಾಕಬೇಕು ಬಿಟ್ಟರೆ, ಹೊಟ್ಟೆ ತುಂಬಿರೋರ್ಗೆ ಯಾವತ್ತೂ ಊಟ ಹಾಕಕ್ಕೆ ಹೋದರೆ ಅವ್ರು ಊಟಕ್ಕೆ ಬೆಲೆನೂ ಕೊಡಲ್ಲ, ಊಟ ಹಾಕಿದವ್ರಿಗೂ ಬೆಲೆನೂ ಕೊಡಲ್ಲ. ಸೊ ನೀವೇನೇ ಡೊನೇಟ್ ಮಾಡಬೇಕಾ ಅಥವಾ ನೀವೇನೇ ಒಂದು ಖರ್ಚು ಮಾಡಬೇಕಾ ಅಥವಾ ನೀವು ಯಾರಿಗೆ ಊಟಕ್ಕೆ ಹಾಕಬೇಕಾ, ಹಸ್ದಂಥವ್ರಿಗೆ ಹಾಕಿ, ಊಟದ ಬೆಲೆ ಗೊತ್ತಿರೋ ಅಂಥವ್ರಿಗೆ ಊಟ ಹಾಕಿ, ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕಿದ್ರೆ ಕ್ರಿಟಿಸೈಸ್ ಮಾಡಿ ಹೋಗ್ತಾರೆ ಬಿಟ್ಟರೆ ಚೆನ್ನಾಗಿತ್ತಪ್ಪ ಊಟ ಅಂತ ನಿಮ್ಗೆ ಯಾವತ್ತೂ ಒಂದು ಒಳ್ಳೆ ಕಮೆಂಟ್ ಕೊಡಲ್ಲ. ನಿಜ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ಜೀವನದಲ್ಲಿ ಹೋಗ್ತಾ 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 ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಬಟ್ ಈ ಪ್ರಾಣಿಗಳಿಗೆ ಊಟ ಹಾಕೋದಿದೆಯಲ್ವ, ಅದು ಒಂಥರ ಬೇರೆ ಥರ ಖುಷಿನೇ ಕೊಡುತ್ತೆ. ನಮ್ಮ ಮನೇಲಿ ನಾವು ಯಾರೂ ಪೆಟ್ಸ್ನ ಅಷ್ಟು ಇಷ್ಟಪಡೋದಿಲ್ಲ. ಅಂದರೆ ಮನೆಗೆ ತಂದು ಸಾಕೋ ಅಂಥದ್ದು ಅಷ್ಟು ಕ್ರೇಜ್ ಯಾರಿಗೂ ಇಲ್ಲ. ಅಷ್ಟೊಂದು ಪ್ಯಾಷನೇಟಾಗೂ ನಾನು ಇಲ್ಲ, ಆ್ಯಂಡ್ ಮೇಘರಾಜ್ ಅವ್ರು ಕೂಡ ಇಲ್ಲ. ಐ ಡೋಂಟ್ ನೋ ಅಬೌಟ್ ಗುಡಿಯಾ, ಬಟ್ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಏನು ನಾಯಿ ಎಲ್ಲ. ಅದಾದಮೇಲೆ ಅವಳನ್ನ ಕರ್ಕೊಂಡು ಪ್ಲೇ ಏರಿಯಾಗೆ ಬಂದ್ವಿ. ಅಷ್ಟೊತ್ತಿಗೆ ನೆನ್ನೆ ಮಾತ್ರ ಪುಟ್ಟುನ ಮಾನ್ಸವ್ರು ಎತ್ಕೊಂಡು ಸಾಕಾಗಿಬಿಟ್ಟಿದ್ರು. ಇವತ್ತು ಅವಳಿಗೆ ವಾಕರ್ ಕೂಡ ತೊಗೊಂಡು ಬಂದು ಪ್ಲೇ ಏರಿಯಾದಲ್ಲಿ ಆಟಾಡಿಸಿದ್ರು. ಶಿ ಸೋ ಮಚ್ ಎಕ್ಸೈಟೆಡ್. ಪುಟ್ಟು ಈಗ ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಅವಳು ಎಷ್ಟು ಖುಷಿಯಾಗಿದ್ಲು ನೋಡೋಕ್ಕೆ, ಓಡೋದಕ್ಕೆ ಅಂತಂದರೆ ಅದೊಂಥರ ತುಂಬಾ ಖುಷಿ ಆಗ್ತಿತ್ತು ನೋಡೋದಕ್ಕೆ. ಇಷ್ಟು
ಎತ್ತಿದ್ದಾಳೆ, ಎಷ್ಟು ಓಡ್ತಾಳಪ್ಪ ಅಂತ, ಎಷ್ಟು ವಾಕ್ ಮಾಡಿದ್ದಾಳೆ ಇವತ್ತು ಅಂದರೆ ಇಟ್ ಈಸ್ ರಿಯಲಿ ಅನ್ಬಿಲೀವೇಬಲ್ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಇವಳಂತೂ, ಪುಟಾಣಿ. ಸೊ ನನಗೆ ಎತ್ಕೊಳ್ಳೋಕ್ಕಂತೂ ಆಗಲ್ಲ, ಬಿಕಾಸ್ ನನಗೆ ಕಷ್ಟ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾನು ಎತ್ಕೊಂಡು ಅವಳನ್ನ ತುಂಬ ಪ್ಯಾಂಪರ್ ಮಾಡ್ತೀನಿ. ಆ್ಯಂಡ್ ದಟ್ಸ್ ಇಟ್ ಫ್ರೆಂಡ್ಸ್. ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಟ್ಸ್ ಅ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ತುಂಬ ಕೆಲಸಗಳು ಮಾಡಿದೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ. ನಿಮಗೆ ನನ್ನ ಹೇರ್ ಸ್ಟೈಲ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಟೇಕ್ ಕೇರ್, ಲವ್ ಯು ಆಲ್.